ಹಾಯ್ ಫ್ರೆಂಡ್ಸ್, ನಾನು ಮಾಡುತ್ತಿರುವ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಅಡುಗೆಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿರಿ. ನಮಸ್ಕಾರ, ಅನುಸ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಮದುವೆ ಮನೇಲಿ ಮಾಡ್ತಾರಲ್ಲ, ಮದುವೆ ಮನೆ ಶೈಲಿಯ ತೊಂಡೆಕಾಯಿ ಹಾಗೆ ಕಾಬೂಲ್ ಕಡಲೆಕಾಳು ಹಾಕಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಪದಾರ್ಥ ಅಂತ ನೋಡೋಣ. ಮದುವೆ ಮನೇಲಿ ಮಾಡ್ತಾರಲ್ಲ ಆ ರೀತಿ ತೊಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅರ್ಧ kg ಅಷ್ಟು ತೊಂಡೆಕಾಯಿನ ಎರಡೆರಡು ಹೋಳು ಮಾಡ್ಕೊಂಡಿದ್ದೆ. ಅದನ್ನು ಆಲ್ರೆಡಿ ನಾನು ಕುಕ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಕಪ್ಪಿನಷ್ಟು ಕಡಲೆಕಾಳು ನೆನೆ ಇಟ್ಟು, ಬೆಳಗ್ಗೆನೆ ನೆನೆ ಇಟ್ಟು ರಾತ್ರಿ ಮಾಡ್ತೀರಾ ಅಂದರೆ ಬೆಳಗ್ಗೆನೆ ನೆನೆ ಇಟ್ಟು ಅದನ್ನು ನೀರೆಲ್ಲ ಬಸಿದು ಕೂಗಿಸ್ಕೊಳ್ಬೇಕು, ಉಪ್ಪು ಹಾಕಿ ಕೂಗಿಸ್ಕೊಳ್ಬೇಕು. ಸೊ ಇದನ್ನು ನಾನು ಸಹ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ ನಾನು ಈ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ನಾನು ತೆಂಗಿನ ತುರಿ, ಹಸಿ ತೆಂಗಿನ ತುರಿ ತೊಗೊಂಡಿದ್ದೀನಿ. ಹಾಗೆ ಒಂದು 5ರಿಂದ 6 ಅಥವಾ ಖಾರ ನೋಡ್ಕೊಳ್ಳಿ ನೀವು, ಒಂದು 6-7 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 2 ಗುಂಟು ಮೆಣಸಿನ್ಕಾಯಿ ಖಾರಕ್ಕೆ. ಹಾಗೆ ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಸಾಸಿವೆ, ಕರಿಬೇವು, 1-2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಿಂಗು, ಹಾಗೆ ಮಾಮೂಲಿ ಒಗ್ಗರಣೆ ಎಣ್ಣೆ ಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಗುತ್ತೆ, ಯಾಕೆಂದರೆ ನಾನು ಆಲ್ರೆಡಿ ಇದು ಬೇರೆಗೆ ಹಾಕಿದ್ದೀನಿ. ಬಟ್ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಮೊದಲು ನಾನು ಕಾಯಿ ತುರಿ ಹಾಗೆ ಮೆಣಸಿನ್ಕಾಯಿ, ಜೀರಿಗೆ 3 ಸೇರಿಸಿ ನೀರೇನು ಹಾಕೋದಿಲ್ಲ, ಹಾಗೆ ತರ್ತರಿಯಾಗಿ ರುಬ್ಕೊಳ್ತೀನಿ. ನೋಡಿ, ನಾನು ಇದು ಕಾಯಿ ಮತ್ತು ಮೆಣಸಿನ್ಕಾಯಿ ಜೀರಿಗೆ ಹಾಕಿ ನೀರೇನು ಸೇರಿಸಿಲ್ಲ, ಈ ರೀತಿ ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ನುಣ್ಣು ಮಾಡ್ಕೊಳ್ಬೇಡಿ, ನೀರು ಸೇರಿಸ್ಬಿಟ್ಟು ಪೇಸ್ಟ್ ಥರ ಮಾಡೋದು ಬೇಡ, ತರ್ತರಿಯಾಗಿ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಆಲ್ರೆಡಿ ನಾನು ಬಾಣಲಿ ಇಟ್ಟಿದ್ದೀನಿ. ಇದಕ್ಕೆ ಒಂದು 2-3 ಚಮಚ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಸ್ವಲ್ಪ ಕುದೀತಾ ಇದ್ದಾಗಲೇ ಅದಕ್ಕೆ ಸ್ವಲ್ಪ ಹಿಂಗೆ ಸೇರಿಸ್ಕೊಳ್ತೀನಿ. 1-2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಇದೆಲ್ಲ ಒಗ್ಗರಣೆ ಆದಮೇಲೆ ನಾನು ತರ್ತರಾಗಿ ರುಬ್ಬಿಟ್ಕೊಂಡಿದ್ದಲ್ಲ ಕಾಯಿ, ಮೆಣಸಿನ್ಕಾಯಿ ಮತ್ತು ಜೀರಿಗೆ, ಅದನ್ನು ಸೇರಿಸ್ಕೊಳ್ತೀನಿ. ಇದನ್ನೀಗ 1 ನಿಮಿಷ ಹುರ್ಕೊಳ್ಳೋಣ ಎಣ್ಣೆಲಿ. ಇಲ್ಲಿ ನೀವು ಸ್ವಲ್ಪ ಉಪ್ಪು ಸೇರಿಸ್ಬೇಕಾಗತ್ತೆ, ಯಾಕೆಂದರೆ ನಾವು ಕಾಳು ಮತ್ತು ತೊಂಡೆಕಾಯಿ ಹಾಕಿದ್ದೀವಿ. ಬಟ್ ಇಲ್ಲಿ ಕಾಯಿ ಮತ್ತು ಮೆಣಸಿನ್ಕಾಯಿ ಹಾಕೋದ್ರಿಂದ, ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಇನ್ನು ನೀವು ಇಲ್ಲಿ ಇದು ಉರಿತಾ ಇದ್ದಾಗಲೇ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಬೋದು. ನೋಡ್ಕೊಂಡು ಹಾಕಿ, ಯಾಕೆಂದರೆ ಅದಕ್ಕೆ ಹಾಕಿರ್ತೀನಿ, ಅದರಿಂದ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಸೊ ಒಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದಾದಮೇಲೆ ನಾವು ಬೇಯಿಸಿಟ್ಟಿದ್ದೀವಲ್ಲ ತೊಂಡೆಕಾಯಿ ಆ್ಯಡ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಕಾಬೂಲ್ ಕಡಲೆಕಾಳು ಅದು ಸಹ ಆ್ಯಡ್ ಮಾಡ್ಕೊಳ್ತೀನಿ. ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಆಲ್ರೆಡಿ ಕಡಲೆಕಾಳು ಹಾಗೆ ತೊಂಡೆಕಾಯಿ ಬೆಂದಿದೆ. ಸೊ ಇಲ್ಲೇನು ಪುನಃ ಬೇಯೋ ನೆಸೆಸಿಟಿ ಏನು ಇರೋದಿಲ್ಲ ಅಲ್ಲ, ಓನ್ಲಿ ಆ ಮಸಾಲ ಜೊತೆ ಎಲ್ಲ ಕೋಟ್ ಆಗಬೇಕಿದು. ತೊಂಡೆಕಾಯಿ ಹಾಗೆ ಕಡಲೆಕಾಳು ನಾವು ಹಾಕಿರೋ ಅಂಥ ಮಸಾಲ ಜೊತೆ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ಒಂದು 5 ನಿಮಿಷ ಹಾಗೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಗ್ಯಾಸ್ ಮೇಲೆ ಹಾಗೆ ಇರಲಿ, ಮಿಕ್ಸ್ ಮಾಡ್ತಾರೆ. ನೋಡಿ, ಈಗ ಇದು 5 ನಿಮಿಷದಿಂದ ನಾನು ಹಾಗೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬಿಸಿ ಹಾಕಿಟ್ಟಿದ್ದೆ, ಅಂದರೆ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಅಂತ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಸರ್ವ್ ಮಾಡ್ಕೊಳ್ತೀನಿ. ಈಗ ರುಚಿಕರವಾದಂಥ ತೊಂಡೆಕಾಯಿ ಹಾಗೆ ಕಾಬೂಲ್ ಕಡಲೆಕಾಳು ಹಾಕಿ ಮಾಡಿರೋವಂಥ ಪಲ್ಯ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ಈಗ ನಾರ್ಮಲಿ ಮದುವೆ ಮನೆಗಳಲ್ಲಿ ಇದನ್ನು ಮಾಡ್ತಾರೆ, ಇವನ್ ಯಾವ್ದಾನ ಫಂಕ್ಷನ್ಗಳಲ್ಲೆಲ್ಲ ಇದನ್ನು ಮಾಡಿರ್ತಾರೆ. ಸೊ ನಾವು ಅಲ್ಲಿ ನೋಡಿರ್ತೀವಿ ಹೇಗೆ ಮಾಡಿರ್ಬೋದು ಅಂತ. ಸೊ ನೋಡಿ, ಇದು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ತುಂಬ ಬೇಗ ಸಹ ಆಗುತ್ತೆ, ರುಚಿಯಾಗಿರುತ್ತೆ. ಇದು ಬೇರೆ ತರಕಾರಿಗಳು ಸಹ ಹಾಕೊಂಡು ಮಾಡ್ಕೊಳ್ಬೋದು ನಾವು. ನೀವು ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳಿಸಿ. ಹಾಗೆ ಒಂದು ಲೈಕ್ ಕೊಡಿ, ನಿಮ್ಗೆ ಇಷ್ಟ ಆಗಿದ್ದೆ, ನೀವು ನೋಡಿದ್ದೀರಾ, ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಸೊ ಹಾಗೆ ನಮ್ಮ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.